ಇಲಾಖೆ ಸಹಕಾರ. ಮುಂದಿನ ಇಲಾಖೆ ಸಹಕಾರ ಇಲಾಖೆ. ಸಹಕಾರದಲ್ಲಿ ಅಸಹಕಾರ ಎದ್ದು ಕಾಣುತ್ತೆ ನೋಡ್ರಪ್ಪ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ. ಒಟ್ಟಾರೆಯಾಗಿ ಈ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ 6191. ಎ ಗ್ರೇಡ್ 54, ಬಿ ಗ್ರೇಡ್ 226, ಸಿ ಗ್ರೇಡ್ 3388, ಸಿ ಗ್ರೇಡ್ 187. ಒಟ್ಟಾರೆಯಾಗಿ 6191 ಹುದ್ದೆಗಳು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಈ ಪೈಕಿ ಸಹಕಾರ ಇಲಾಖೆಯಲ್ಲಿ 4855 ಹುದ್ದೆಗಳು ಸಹಕಾರದಲ್ಲಿ ಇರುವಂತದ್ದು. ಸಹಕಾರ ಸಚಿವರು ಯಾಕೋ ಸಹಕರಿಸ್ತಾ ಇಲ್ಲ. ಉದ್ಯೋಗಗಳ ಅದು ಖಾಲಿ ಇರುವಂತಹ ಉದ್ಯೋಗಗಳನ್ನ ತುಂಬಿಸ್ಕೋಬೇಕು ಅಂತ ಹೇಳಿ ಸಹಕಾರ ಇಲ್ಲ ಅನ್ಸುತ್ತೆ ಮೇ ಬಿ ಅಲ್ಲಿವರೆಗೂ. ನೀವು ಸಹಕಾರ ಇಲಾಖೆ ಒಂದು ನೇರವಾಗಿ ರೈತರ ಜೊತೆಗೆ ಬೇರೆ ಬೇರೆ ವಿವಿಧ ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಾಗ ಮಹಿಳಾ ಸಬಲೀಕರಣಕ್ಕೆ ಒಂದಷ್ಟು ಒತ್ತು ಕೊಡುವಂತ ಕೆಲಸಗಳನ್ನ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಮಹಿಳಾ ಸಂಘಗಳನ್ನ, ಮಹಿಳಾ ಕೋಆಪರೇಟಿವ್ ಸೊಸೈಟಿಗಳೇನಿದಾವೆ, ಸೊಸೈಟಿಗಳು, ರೈತರ ಸಹಕಾರ ಸಂಘಗಳೇನಿದಾವೆ, ಆ ಸಹಕಾರ ಸಂಘಗಳ ಮೂಲಕ ಜನರ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳುತ್ತೆ. ನೀವು ಸಹಕಾರ ಇಲಾಖೆ ಅಂದ ತಕ್ಷಣನೇ ಕೇವಲ ಯಾವುದೋ ಒಂದು ಸಾಲ ಕೊಟ್ಟ ತಕ್ಷಣನೇ ಅದು ಬರೆಯುವಂಥದ್ದಲ್ಲ. ಆದ್ರೆ ಇಲಾಖೆ ನಿರ್ವಹಣೆ ಆಗ್ಬೇಕು ಅಂತಂದ ಹೇಳಿದ್ರೆ ಒಂದು ಹಂತವಾಗಿ ನೇರ ನೇಮಕಾತಿಗಳು ಆಗ್ತಾ ಇದಾವೆ. ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ನೇರ ನೇಮಕಾತಿ ಹಂತವಾಗಿ ಆಗ್ತಾ ಇದೆ. ಆದ್ರೆ ನೀವು ನೇರ ನೇಮಕಾತಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಇಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ, ಲಂಚದ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ನೀವು ಪರೀಕ್ಷಾತ್ಮಕ ಮೂಲಕ ಪರೀಕ್ಷೆಗಳನ್ನು ನಡೆಸೋದ್ರ ಮೂಲಕ ತೆಗೆದುಕೊಳ್ಳುವಂಥದ್ದಾದ್ರೆ ಅದನ್ನು ಸರ್ಕಾರದ ಪ್ರಕ್ರಿಯೆ ಏನಿದೆ ಅದನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಯಾಕೆಂತಂದು ಹೇಳಿದ್ರೆ ಉದಾಹರಣೆಗೆ KMF ಸಹಕಾರ KMF ಇರ್ಬೋದು, ಬೇರೆ ಬೇರೆ ಸಹಕಾರ ಅಭಿವೃದ್ಧಿ ಇಲಾಖೆ ಏನು ಸೊಸೈಟಿ ಇರ್ಬೋದು, ಆ ಸೊಸೈಟಿಗಳಿಂದ ನೇರವಾಗಿ ಜನರು ಕೊಡುವಂಥದ್ದು. ಆ ಸೊಸೈಟಿಗಳ ನಿರ್ವಹಣೆ ಸರಿಯಾಗಬೇಕು ಅಂತಂದು ಹೇಳಿದ್ರೆ ಅಧಿಕಾರಿಗಳು ಬೇಕು. ಇದ್ರೆ 4000 ಅಂತಂದು ಹೇಳಿದ್ರೆ ನಾವು ಅಗೇನ್ ದೊಡ್ಡ ಸಂಖ್ಯೆ ಅಲ್ಲ ಅನ್ನುವಂಥದ್ದು ನೀವು ಹೇಳ್ಬೋದು. ಆದ್ರೆ ಹಂತವಾಗಿ ಮಾಡ್ತೀವಿ ಅನ್ನೋಂಥದ್ದು ಹೇಳ್ಬೋದು. ಆದ್ರೆ ನೀವು ಅಗೇನ್ ಇಲ್ಲಿ ಬರುವಂಥದ್ದು ಏನಂತ ಹೇಳಿದ್ರೆ ಆರ್ಥಿಕ ವಿಚಾರ ಬರುತ್ತೆ. ಆ ಆರ್ಥಿಕ ವಿಚಾರಗಳನ್ನ ಬಂದಂತ ಸಂದರ್ಭದಲ್ಲಿ ಯಾಕೆಂತಂದು ಹೇಳಿದ್ರೆ ಒಂದು ನೇಮಕಾತಿ ಮಾಡಿದ್ರೆ, ಒಂದು ಹುದ್ದೆಯನ್ನ ನೇಮಕಾತಿ ಭರ್ತಿ ಮಾಡಿದ್ರೆ ಅವರಿಗೆ ಸ್ಯಾಲರಿ ಸ್ಲಿಪ್ ಎಷ್ಟಿರುತ್ತೆ, ಸ್ಯಾಲರಿ ಎಷ್ಟು ಕೊಡಬೇಕು, ಅವರ ಏನು TADA ಏನಿರುತ್ತೆ ಅದೆಲ್ಲವೂ ಕೂಡ ನಿರ್ವಹಣೆ ಇರುತ್ತೆ. ಆದ್ರೆ ನೀವೆಲ್ಲವನ್ನೂ ನಿರ್ವಹಣೆ ಮಾಡಿಸ್ಬೇಕು ಅನ್ನೋಂಥದ್ದಾದ್ರೆ ನೀವು ನಿರ್ವಹಣಾ ಅಧಿಕಾರಿಗಳು ಇರಲೇಬೇಕಲ್ಲ. ಆ ಅಧಿಕಾರಿ ಇಲ್ಲ ಅಂತಂದು ಹೇಳಿದ್ರೆ ನೀವೇನು ಮಾಡ್ಲಿಕ್ಕೆ ಆಗಲ್ಲ. ಈಗ ನನ್ನ ಹತ್ರ ಒಂದು ಗಾಡಿ ಇದೆ ಅಂತ ಹೇಳಿದ್ರೆ ಆ ಗಾಡಿ ಓಡಿಸ್ಲಿಕ್ಕೆ ಯಾರೋ ಒಬ್ರು ಚಾಲಕ ಬೇಕಲ್ಲ. ಆ ಚಾಲಕನೇ ಇಲ್ಲ ಅಂತಂದು ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಗಾಡಿ ಹೋಗಲ್ಲ, ಅಥವಾ ಇಲಾಖೆ ತನ್ನಷ್ಟಕ್ಕೆ ತಾನೇ ಕಾರ್ಯಚಟುವಟಿಕೆಗಳನ್ನು ಮಾಡಲ್ಲ. ಸೊ ಆ ಕಾರ್ಯಚಟುವಟಿಕೆಗಳು ಆಗ್ಬೇಕು ಅಂತಂದು ಹೇಳಿದ್ರೆ ಹುದ್ದೆಗಳ ಭರ್ತಿಗಳನ್ನ ಮಾಡಬೇಕು ಅನ್ನೋಂಥದ್ದು. ಹನುಮಂತ್, ನನಗೆ ಇನ್ನೊಂದು ಪ್ರಶ್ನೆ ಕಾಡ್ತಿರೋಂಥದ್ದು ಇದೇ ಇಲಾಖೆಗೆ ಸಂಬಂಧಪಟ್ಟಂತೆ. ಏನಪ್ಪಾ ಅಂತ ಹೇಳಿದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಸೊಸೈಟಿಗಳ ಕಡೆ ತುಂಬಾ ಜನ ಹೋಗ್ತಾ ಇದ್ದಾರೆ ಈ ಸಹಕಾರಿ ಬ್ಯಾಂಕ್ಗಳ ಕಾರಣಕ್ಕಾಗಿ. ಈಗ ಜನ ಜಾಸ್ತಿ ಹೋಗ್ತಾ ಇದ್ರೆ ನಿಮಗೆ ಜನ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಮೇಂಟೈನ್ ಮಾಡಲಿಕ್ಕೂ ಜನರು ಇಲ್ಲಿ ಅಧಿಕಾರಿಗಳು ಕೂಡ ಬೇಕಾಗ್ತಾ ಇದ್ದಾರೆ. ಈಗ ನೋಡಿ, ನೀವು ಹೇಳ್ತಾ ಇದ್ರಿ 4855 ಅಂತ, ಇದು ಇದೇ ಲಾಸ್ಟ್ ಅಲ್ಲ, ನೆಕ್ಸ್ಟ್ ವರ್ಷ ಕೂಡ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅಂತ. ಖಂಡಿತ ಸಹಕಾರ ಬ್ಯಾಂಕ್ಗಳೇನಿದಾವೆ, ಕೋಆಪರೇಟಿವ್ ಸೊಸೈಟಿಗಳು, ಅವು ಕೊಡುವಂತಹ ಸಾಲಗಳಲ್ಲಿ ಈಗ ನಮಗೆ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕಿನ ದೊಡ್ಡ ಮಟ್ಟದ ಹಗರಣ ಚರ್ಚೆಗಳಿದಾವೆ. ಅದೇ ರೀತಿ ಬೇರೆ ಬೇರೆ ಸಹಕಾರ ಬ್ಯಾಂಕ್ಗಳು ಕೂಡ ಅನೇಕ ಆರೋಪಗಳಿದಾವೆ. ಸದನದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಅಂದ್ರೆ ಇರುವಂತಹ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾರೆ ಅನ್ನೋದ್ರ ಜೊತೆಗೆ ಹುದ್ದೆಗಳು ಭರ್ತಿ ಆದ್ರೆ ನೀವು ಕೇಳುಗರ ಸಂಖ್ಯೆ, ನೀವು ಯಾರೋ ಒಬ್ಬರನ್ನ ಕೇಳೋ ಬದಲಾಗಿ ಒಂದು ವ್ಯವಸ್ಥೆಯನ್ನ ಕೇಳಲಿಕ್ಕೆ ಆಗತ್ತೆ, ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅನ್ನ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಇತ್ತು ಅಂತಂದು ಹೇಳಿದ್ರೆ ಸಕ್ರಿಯವಾಗಿ ಕಾರ್ಯಚಟುವಟಿಕೆಗಳು ನಡೀತವೆ. ಅದೇ ರೀತಿ ಸಹಕಾರ ಇಲಾಖೆಯು ಕೂಡ ಆಗಬೇಕು ಅನ್ನುವಂಥದ್ದು.